ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹನುಮ ಜಯಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟಾದಮೇಲೆ ಬೆಳಿಗ್ಗೆ ಚೆನ್ನಾಗಿ ಬಿಸಿಲಿತ್ತು ಅಂತೇಳ್ಬಿಟ್ಟು ಅಕ್ಕಿ ತೊಳ್ದಾಕೋಣ ಅಂತೇಳ್ಬಿಟ್ಟು ತೊಳ್ದಾಕ್ತಾಯಿದ್ದೆ. ಇಷ್ಟು ದಿವಸದಿಂದ ತೊಳ್ದಾಕೋಣ ಅಂದ್ಕೊಂಡೆ, ಮಳೆ ಮತ್ತು ಮೋಡ ಬಂದಿತ್ತಲ್ವ, ಒಣಗಲ್ಲ ಅಂತೇಳ್ಬಿಟ್ಟು ತೊಳ್ದಾಕಿರಲಿಲ್ಲ. ಇವತ್ತು ಬೆಳಿಗ್ಗೆನೇ ಚೆನ್ನಾಗಿ ಬಿಸಿಲಿತ್ತು. ನಮ್ಮ ಮನೆ ಹತ್ರ ಸ್ವಲ್ಪ ಮಧ್ಯಾಹ್ನ ತನಕ ಅಷ್ಟೇ ಬರೋದು, ಆಮೇಲೆ ಅಷ್ಟು ಬರಲ್ಲ ಆ ಕಡೆ ಕಾಂಪೌಂಡ್ ಒಳಗೆ. ಅದಕ್ಕೆ ಬೆಳಿಗ್ಗೆನೇ ಬೇಗ ತೊಳ್ದಾಕೋಣ ಅಂತೇಳ್ಬಿಟ್ಟು ತೊಳ್ದಾಕ್ತಾಯಿದ್ದೆ. ಚಕ್ಲಿ ಮಾಡ್ಕೊಡೋಣ ಮಕ್ಳಿಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಡಿಮಾರ್ಟಿಗೆ ಹೋಗಿದ್ವಿ. ನೆನ್ನೆ ಡಿಮಾರ್ಟಿಗೆ ಹೋಗಿದ್ದಾಗ ಸ್ವಲ್ಪ ಸಾಮಾನು ತೊಗೊಬಂದಿದ್ವಲ್ಲ, ಅವನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಎತ್ತಿಡ್ತಾಯಿದ್ದೆ. ಇದು ಬಂದುಬಿಟ್ಟು ಮಡಿಕೆಗಳು, ನೋಡೋಕ್ಕೆ ಹೆಸ್ರು ಕಾಳು ಥರನೇ ಇರುತ್ತೆ. ಇದನ್ನು ಮೊಳಕೆ ಕಟ್ಬಿಟ್ಟು ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ಫ್ಯಾಬ್ದು ತೊಗೊಬಂದಿದ್ದೆ. ನೋಡೋಣ ಯಾವ ರೀತಿ ಇದೆ, ಟ್ರೈ ಮಾಡೋಣ ಅಂತೇಳ್ಬಿಟ್ಟು ತೊಗೊಂಬಂದಿದ್ದು. ವೆಲ್ಕಮ್ ಟು ವೀಣಾ ಲೈಫ್ ಸ್ಟೈಲ್ ಇನ್ ಕನ್ನಡ. ಇವಾಗ ನಾವು ಚಿಕ್ಕಿ ಮಾಡ್ತಿದ್ದೀವಿ, ಬನ್ನಿ ನೋಡಿ ಅಲ್ಲಿ. ಆಮೇಲೆ ಚಿಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಮಕ್ಳಿಗೆ ಸ್ನ್ಯಾಕ್ಸಿಗೆ ಕಡಲೆ ಬೀಜನ ಹುರಿತಾ ಇದ್ದೆ. ಇದನ್ನು ಸಣ್ಣ ಉರಿಲಿ ಸ್ವಲ್ಪ ಕಲ್ಲರ್ ಚೇಂಜ್ ಆಗುತ್ತೆ ನೋಡಿ, ಈ ಥರ ಸಿಪ್ಪೆ ಬಿಡುತ್ತೆ, ಹಿಂಗಂದ್ರೆ ಗೊತ್ತಾಗುತ್ತೆ. ಜಾಸ್ತಿ ಉರಿಲಿ ಮಾಡೋಕ್ಕೆ ಹೋಗ್ಬಾರ್ದು. ಇದನ್ನು ಸಣ್ಣ ಉರಿಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಕಪ್ಪಾಗಲ್ಲ. ಈ ಥರ ಆಗಿದ್ದಾದಮೇಲೆ ಇದನ್ನು ನೀಟಾಗೆಲ್ಲ ಸಿಪ್ಪೆ ತಗೋಬೇಕಾಗುತ್ತೆ. ಸಿಪ್ಪೆ ತೆಗ್ಬಿಟ್ಬಿಟ್ಟು ಇದನ್ನು ತರಿಯಾಗಿ ರುಬ್ಕೋಬೇಕು. ಈಗ ನಾವು ಎಷ್ಟು ಕಡಲೆ ಬೀಜದ ಪುಡಿ ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ತೊಗೋಬೇಕು. ಅದನ್ನು ಗ್ಯಾಸಿನ ಮೇಲೆ ಇಟ್ಬಿಟ್ಟು ಬೆಲ್ಲನ 1 ಲೋಟ ನೀರು ಮತ್ತು 1 ಸ್ಪೂನ್ ತುಪ್ಪ ಹಾಕಬೇಕಾಗುತ್ತೆ. ಅಕಸ್ಮಾತ್ ನಮಗೆ ಸ್ವೀಟ್ ಕಡಿಮೆ ಬೇಕು ಅಂತಂದರೆ ಕಡಲೆ ಬೀಜದ ಪುಡಿಗಿಂತ ಸ್ವಲ್ಪ ಬೆಲ್ಲ ಕಡಿಮೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸ್ವೀಟು ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ಅದಾದಮೇಲೆ ಆ ಪಾಕ ರೆಡಿ ಆಗೋಷ್ಟೊತ್ತಿಗೆ ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಇದ್ದರೆ ಹಚ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು ಪಾಕ ರೆಡಿ ಆಗ್ತಿದ್ದಂಗೆ ನೋಡಿ ಈ ಥರ ಒಂದೆಳೆ ಪಾಕ ಬರಬೇಕು. ಈ ಥರ ಪಾಕ ಬಂದಾದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ವ ಕಡಲೆ ಬೀಜದ ಪುಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸಣ್ಣ ಉರಿಲಿ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿಗೆಲ್ಲ ಮಾಡ್ಕೊಳೋದಕ್ಕೆ ಹೋಗ್ಬಾರ್ದು. ಸ್ವಲ್ಪ ನೋಡಿ ಈ ಕನ್ಸಿಸ್ಟೆನ್ಸಿಲಿನ ಮಾಡ್ಕೋಬೇಕಾಗುತ್ತೆ. ತುಂಬ ಗಟ್ಟಿಗೆ ಮಾಡಿಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ತಳ ಬಿಡೋ ತನಕ ಸಣ್ಣ ಉರಿಲನಲ್ಲೇ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಗ್ಯಾಸ್ ಏನು ಆಫ್ ಮಾಡೋದೇನು ಬೇಡ. ನೋಡಿ ಈ ಥರ ಅದು ತಳ ಬಿಡುತ್ತೆ. ಈ ಥರ ತಳ ಬಿಡೋ ತನಕ ನಾವು ಕೈ ಆಡಿಸ್ತಾ ಇರಬೇಕು. ಅದಾದಮೇಲೆ ನಾವು ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನು ಹಾಕ್ಕೋಬೇಕು. ಆದಷ್ಟು ಬೇಗ ಇದು ಮಾಡಬೇಕು, ಇಲ್ಲಾಂದರೆ ಇದು ಬೇಗ ಗಟ್ಟಿಗೆ ಆಗಿಬಿಡುತ್ತೆ. ಬಿಸಿಲಲ್ಲಿ ಇದ್ದಾಗಲೇ ಈ ಥರ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಸ್ವಲ್ಪ ಬಿಸಿ ಇದ್ದಾಗ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಚಿಕ್ಕಿ ರೆಡಿ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸಾಯಂಕಾಲ ಸಾಂಬಾರಿಗೆ ಮೆಂತ್ಯ ಸೊಪ್ಪಿಂದು ಬಸ್ಸಾರು ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಹಸಿದು ಅಲಸಂದೆ ಕಾಳು ಮತ್ತು ಒಂದು ಬದನೆಕಾಯಿ ಹಾಕಿದ್ದೀನಿ. ಹಸಿ ಅಲಸಂದೆ ಕಾಳು ಅಂತ ಏನಿಲ್ಲ, ಬೇರೆ ಯಾವುದಾದ್ರೂ ಕಾಳು ಯೂಸ್ ಮಾಡ್ಬೋದು ಅಥವಾ ಬೇಳೆ ಆದರೂ ಯೂಸ್ ಮಾಡ್ಬೋದು. 2 ಕೂಗಿದ್ದಾದಮೇಲೆ ಈಗ ವಿಸಲ್ ಹೋಗುತ್ತೆ. ಇವಾಗ ಅದರಲ್ಲಿ ಬೆಂದಿರ್ತಕ್ಕಂಥ ಅಲಸಂದೆ ಕಾಳು ಒಂದು ಚೌಟು ಮತ್ತು ಅದೊಂದು ಬದನೆಕಾಯಿ ಬೆಂದಿತ್ತಲ್ವ ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಇದು ಮಸಾಲೆ ರುಬ್ಬಕ್ಕೆ ಬೇಕಾಗುತ್ತೆ, ಅದಕ್ಕೆ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. 1 ಚೌಟಾಗೋಷ್ಟು ಕಾಳು ಮತ್ತು 1 ಬದನೆಕಾಯಿ ಎತ್ತಿಟ್ಕೊತಾ ಇದ್ದೀನಿ. ಬೇಳೆ ಆದರೂ ಅಷ್ಟೇ, ಬೇಳೆನೂ ಅಷ್ಟೇ ಎಷ್ಟು ಬೇಕಷ್ಟು ಎತ್ತಿಟ್ಕೋಬೇಕಾಗುತ್ತೆ. ಅದಾದಮೇಲೆ ಇದಕ್ಕೆ ಈ ನೀರಿಗೆ ನಾವು ಹಚ್ಚಿ ತೊಳೆದಿರ್ತಕ್ಕಂಥ ಮೆಂತ್ಯ ಸೊಪ್ಪನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಸ್ವಲ್ಪ ಹಾಕಬೇಕು ಸೊಪ್ಪು, ಕಾಳು ಜಾಸ್ತಿ ಇರಬೇಕು, ಆವಾಗ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ನಿಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ಓಪನಲ್ಲೇ ಕುದಿಸ್ಬೇಕು. ಬಾಯೇನು ಮುಚ್ಚೋದೇನು ಬೇಕಾಗಲ್ಲ, ಚೆನ್ನಾಗಿರುತ್ತೆ. ಇದಾದಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಹೆಚ್ಚಿಗೆ ಹುಣಸೆಹಣ್ಣು ತೊಗೋಬೇಕಾಗುತ್ತೆ. ಅದಾದಮೇಲೆ ಒಂದು 5-6 ಎಸ್ಲು ಬೆಳ್ಳುಳ್ಳಿ, ಅರ್ಧ ಸ್ಪೂನು ಜೀರಿಗೆ, ಒಂದು 4-5 ಹಸಿಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಅದಾದಮೇಲೆ ಒಂದು ಬೇಯಿಸಿರ್ತಕ್ಕಂಥ ಬದನೆಕಾಯಿ, ಆಮೇಲೆ 1 ಚೌಟಾಗೋಷ್ಟು ಕಾಳು ತೊಗೊಂಡಿದ್ದೀನಿ ಬೆಂದಿರ್ತಕ್ಕಂಥವು. ಇಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು.
ತುಂಬಾ ನುಣ್ಣಗೆ ರುಬ್ಬಕ್ಕೆ ಹೋಗ್ಬಾರ್ದು, ಸ್ವಲ್ಪ ತರಿ ತರಿ ಥರ ರುಬ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ಥರ ರುಬ್ಕೊಂಡಿದ್ದಾದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ನಾವು ಸೊಪ್ಪು ಬೆಂದಿರುತ್ತಲ್ಲ ಆ ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೋಬೇಕು. ಈ ಥರ ಸಪ್ರೇಟ್ ಮಾಡ್ಕೊಂಡಾದಮೇಲೆ ನೋಡಿ, ಸೊಪ್ಪು ಕಡಿಮೆ ತೊಗೊಂಡಿರಬೇಕು, ಕಾಳನ್ನ ಜಾಸ್ತಿ ತೊಗೊಂಡಿರಬೇಕು, ಆವಾಗ ಟೇಸ್ಟು ತುಂಬ ಚೆನ್ನಾಗಿ ಬಂದಿರುತ್ತೆ. ಅದಾದಮೇಲೆ ಆ ನೀರೇನು ಸೋಸ್ಕೊಂಡಿದ್ವಲ್ಲ ಆ ನೀರಿಗೆ ನಾವು ರುಬ್ಬಿರ್ತಕ್ಕಂಥ ಖಾರನ ಈ ಥರ ಮಿಕ್ಸ್ ಮಾಡಬೇಕು. ನಿಮಗೆ ಅಷ್ಟು ಒಂದೇ ಸತಿ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕಂತೇನಿಲ್ಲ, ನೀವು ನಿಮ್ಗೆ ಟೇಸ್ಟ್ ಯಾವ ರೀತಿ ಬೇಕೋ ಅದು ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಖಾರ ಬೇಕು, ಇನ್ನು ಹುಳಿ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ನೀಟಾಗೆ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಟೇಸ್ಟ್ ನೋಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಈಗ ಕಾಳು ಮತ್ತು ಸೊಪ್ಪು ಬೆಂದಿತ್ತಲ್ವ ಅದಕ್ಕೆ ಇವಾಗ ನಾವು ತೆಂಗಿನಕಾಯಿ ತುರಿ ಇರುತ್ತಲ್ಲ ಅದನ್ನ ಇವಾಗ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ತೆಂಗಿನಕಾಯಿ ತುರಿನ ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೋಬೇಕು. ಹೆಚ್ಚಿಗೆ ಹಾಕ್ಕೊಬಿಟ್ಟು ನೀಟಾಗೆ ಈ ಥರ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಳೋದ್ರಿಂದ ಸೊಪ್ಪು ಸಪ್ರೇಟು ಕಾಳು ಸಪ್ರೇಟ್ ಥರ ಆಗಿರುತ್ತಲ್ಲ ಅದೆಲ್ಲ ನೀಟಾಗೆ ಮಿಕ್ಸ್ ಆಗುತ್ತೆ, ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ಅದ್ರಾಗಿರ್ತಕ್ಕಂಥ ಸ್ವಲ್ಪ ನೀರಿರುತ್ತಲ್ಲ ಅದನ್ನು ನೀಟಾಗಿ ಈ ಸಾಂಬಾರ್ನಕ್ಕೆನ ಈ ಥರ ಇಂಟ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಇಂಟ್ಕೊಂಡಿದ್ದಾದಮೇಲೆ ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಬೇಕು. ಜಾಸ್ತಿ ಹಾಕೋಬಾರ್ದು, ಯಾಕೆಂದರೆ ಸೊಪ್ಪು ಮಾತ್ರ ಅಷ್ಟೇ ಒಗ್ಗರಣೆ ಮಾಡೋದು, ಅದಕ್ಕೆ ಸ್ವಲ್ಪ ಆಯಿಲ್ ಆದರೆ ಸಾಕಾಗುತ್ತೆ. ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಏಕೆಂದರೆ ಈರುಳ್ಳಿ ಇಲ್ಲಾಂದರೆ ಆ ಸೊಪ್ಪು ಜೊತೆ ತಿನ್ಬೇಕಾದ್ರೆ ಸಪ್ಪೆ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕ್ಬಿಟ್ರೆ ಸಾಕು, ಚೆನ್ನಾಗಿರುತ್ತೆ ಟೇಸ್ಟು. ಇದನ್ನು ತುಂಬ ಗೋಲ್ಡನ್ ಕಲರ್ ಬರೋ ತನಕ ಬೇಯಿಸ್ಬೇಕಂತ ಏನಿಲ್ಲ, ಸ್ವಲ್ಪ ಮೆತು ಆದರೆ ಸಾಕು ಅಷ್ಟೇ, ಚೆನ್ನಾಗಾಗಿ ಸೊಪ್ಪು ಜೊತೆ ಚೆನ್ನಾಗಿರುತ್ತೆ. ನೋಡಿ, ಈಗ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕೈ ಆಡಿಸಿದ್ದಾದಮೇಲೆ ಇದರಲ್ಲಿ ಸ್ವಲ್ಪ ಒಂದು ಚೌಟಲ್ಲಿ ಸ್ವಲ್ಪ ಎತ್ಕೊಂಡ್ಬಿಟ್ಟು ಇದನ್ನು ಸಾಂಬಾರ್ಗೆ ಹಾಕ್ಬೇಕಾಗುತ್ತೆ. ಜಾಸ್ತಿ ಏನು ಬೇಕಾಗಲ್ಲ, ನೋಡಿ ಇಷ್ಟಾದರೆ ಸಾಕು. ಇಷ್ಟ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಸಾಂಬಾರೇನು ನಾವೇನು ಕುದಿಸಲ್ಲ, ಇಷ್ಟೇ ಹಸಿ ಖಾರ ಅಷ್ಟೇ, ಅದು ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಅದಾದಮೇಲೆ ಇನ್ನು ಕಾಳು ಮತ್ತು ಸೊಪ್ಪಿಂದಿತ್ತಲ್ಲ ಅದನ್ನು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಇದು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ನಿಮಿಷದ ತನಕ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ, ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ರೆ ಸಾಂಬಾರು ಪಲ್ಯ ರೆಡಿ ಆಗುತ್ತೆ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.